यस्य प्रसादात् अहमेव सर्वं मय्येव सर्वं परिकल्पितं च इत्थं विजानामि सदात्मतत्त्वं तस्याघ्रियुग्मं प्रणतोऽस्मि नित्यं तस्याघ्रियुग्मं प्रणतोऽस्मि नित्यम्। अगजानन पद्मार्कम् गजाननमहर्निशम् अनेकदं तं भक्तानाम् एकदन्तमुपास्महे। सर्वात्मा सर्वदृग्योऽसौ सर्वाध्यास निरासकृत् सततं सन्निधत्तां मे हृदये परमशिवः। सूत्रभाष्य प्रणेतारौ वेदान्ताब्ज प्रभाकरौ वन्दे परस्परात्मानौ बादरायण शंकरौ। भारती करुणापात्रम् भारती पदभूषणम् भारती पदमारूढम् भारती तीर्थमाश्रये। विद्या विनय संपन्नम् वीतरागम् विवेकिनम् वन्दे वेदान्त तत्त्वज्ञम् विधुशेखर भारतीम्। अचतुर्वदनो ब्रह्मा द्विबाहुरपरो हरिः अपाललोचनः शम्भुः भगवान् बादरायणः। श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करम्। वन्दे तं सच्चिदानन्दं यतिवर्यं महामतिं वेदान्तसारज्ञं सद्गुरुं प्रणतोऽस्म्यहम् श्रीगुरुं प्रणतोऽस्म्यहम्। सदाहं सम्प्रदायज्ञं संयमीन्द्रं सदाश्रयं सद्गुरुं सच्चिदानन्दं सदाचारं समाश्रये। श्री सीतालक्ष्मण भरतशत्रुघ्न हनुमत्समेत श्रीरामचन्द्र परब्रह्मणे नमः। श्रीमच्छंकर भगवत् पूज्य पाद महासद्गुरुभ्यो नमः। श्री श्री बादरायणाचार्य सद्गुरुपादुकाभ्यां नमः। नमो नमः सच्चिदानन्देन्द्र सरस्वती सद्गुरुपादुकाभ्यां। सद्गुरु ಭಕ್ತರು ಶ್ರೀರಾಮನ ಪರಮ ಭಕ್ತರು ವೇದಾಂತ ಪ್ರಿಯರು ಹಿಂದೂ ಧರ್ಮದಲ್ಲಿ ಸಂಪೂರ್ಣವಾದ ವಿಶ್ವಾಸವನ್ನ ಉಳ್ಳಂತ ಆಸ್ತಿಕ ಶಿಖಾಮಣಿಗಳು ಆಗಿರುವ ವೇದಾಂತಿಗಳಾದ ಆತ್ಮೀಯ ಪ್ರೇಮಾತ್ಮ ಸ್ವರೂಪಿಗಳಾದ ತಮ್ಮೆಲ್ಲರಿಗೂ ಇಂದಿನ ಸುಪ್ರಭಾತವನ್ನು ಹೇಳುತ್ತಾ, ಇಂದು ಪರಾಭವನಾಮ ಸಂವತ್ಸರದಲ್ಲಿ ಉತ್ತರಾಯಣ ವಸಂತ ಋತು ಚೈತ್ರ ಮಾಸ ಶುಕ್ಲ ಪಕ್ಷ ನವಮಿ ತಿಥಿ ಶ್ರೀರಾಮ ನವಮಿ. ಶ್ರೀರಾಮಚಂದ್ರನು ಲೋಕ ಕಲ್ಯಾಣಕ್ಕೋಸ್ಕರವಾಗಿ ಅವತಾರ ಮಾಡಿದಂತಹ ತಿಥಿ ರಾಮನವಮಿ. ಪುನರ್ವಸು ನಕ್ಷತ್ರ, ವಾರ ಶುಕ್ರವಾರ. ಶ್ರೀರಾಮಚಂದ್ರ
ದೇವತೆಗಳ ಪ್ರಾರ್ಥನೆಯಂತೆ ಮಾನವನಾಗಿ ಹುಟ್ಟಿ ರಾಕ್ಷಸರನ್ನ ಸಂಹಾರ ಮಾಡಿ ಋಷಿ ಮುನಿಗಳಿಗೆ ಅನುಗ್ರಹ ಮಾಡಿದಂತ ಪರಮ ಪವಿತ್ರವಾಗಿರುವಂತಹ ದಿವಸ ಇಂದು ಶ್ರೀರಾಮ ನವಮಿ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ಮೇಧಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ ಅಂತ ಹೇಳಿ ನಮಸ್ಕಾರ ಮಾಡ್ಬಿಟ್ರೆ ರಾಮನವಮಿ ಆಯ್ತು. ಅತಃ ಅಸ್ತಿ ಆತ್ಮ ದೇಹಾತಿರಿಕ್ತ ಯಹ ಕರ್ಮ ಫಲೇನ ಸಂಬಧ್ಯತೆ ಇತಿ ವಿದಿತ್ವಾ ಏವ ಹಿ ಬುದ್ಧಿಮಾನ್ ಕರ್ಮ ಪ್ರಾರಭತೆ. ಪೂರ್ವಪಕ್ಷ. ಯಾರು ಶಾಸ್ತ್ರೀಯ ಕರ್ಮಾನುಷ್ಠಾನ ಮಾಡುತ್ತಿದ್ದಾರೋ ಅವರು ತುಂಬಾ ಬುದ್ಧಿವಂತರು. ಅವರು ಮಾಡುತ್ತಿರುವ ವ್ಯವಹಾರವೆಲ್ಲವೂ ಕೂಡ ಬುದ್ಧಿಪೂರ್ವಕವಾಗಿದೆ. ಆದ್ದರಿಂದ ಶಾಸ್ತ್ರೀಯ ಕರ್ಮಾನುಷ್ಠಾನ ಮಾಡುತ್ತಿರುವಂತ ಸದಾಚಾರ ಸಂಪನ್ನರಾಗಿರುವಂತ ಶಾಸ್ತ್ರ ಪ್ರಾಮಾಣ್ಯವುಳ್ಳಂತ ಪಂಡಿತೋತ್ತಮರನ್ನ ನೀವು ಅವಿದ್ಯಾವಂತರು ಎಂದು ಕರೆಯಬಾರದು. ಅವರ ವ್ಯವಹಾರಗಳನ್ನ ನೀವು ಅವಿದ್ಯಾಪುರಸ್ತರ ಎನ್ನಬಾರದು. ಯಾಕೆ ನೋಡಿ, ದೇಹಾತಿರಿಕ್ತ ಆತ್ಮ ಅಸ್ತಿ. ದೇಹಕ್ಕಿಂತ ಅತಿರಿಕ್ತನಾದ ಆತ್ಮ ಇದ್ದಾನೆ. ಅವನು ಈಗ ಕರ್ಮಗಳನ್ನ ಮಾಡಿ ಮುಂದಿನ ಜನ್ಮದಲ್ಲಿ ಕರ್ಮಗಳ ಫಲವನ್ನ ಅನುಭವಿಸುತ್ತಾನೆ ಎಂದು ತಿಳಿಯದೆ ಹೋದರೆ ಕರ್ಮಾಧಿಕಾರವಿಲ್ಲ. ಆತ್ಮ ಒಬ್ಬ ಇದ್ದಾನೆ ಅಂತ ತಿಳ್ಕೊಂಡೆ ಅಲ್ಲವೇ ಬುದ್ಧಿಮಾನ್, ತುಂಬಾ ಬುದ್ಧಿ ಉಳ್ಳವನಾಗಿ ಕರ್ಮಗಳನ್ನು ಮಾಡ. ಶಾಸ್ತ್ರೀಯ ಕರ್ಮ ಪ್ರಾರಭತೆ ಎಷ್ಟು ಮನ್ಯತೆ. ಆದರೆ ಯಾವ ಮನುಷ್ಯ ಏವಂ ಮನ್ಯತೆ ಹೀಗೆ ತಿಳಿಯುತ್ತಾನೋ ಏನಂತ, ನಾಸ್ತಿ ಕಶ್ಚಿದಾತ್ಮ ದೇಹಾದಿ ವ್ಯತಿರಿಕ್ತ ಯಹ ಪಾರಲೌಕಿಕೇನ ಫಲೇನ ಸಂಬಧ್ಯೇತ ಇತಿ ನಾಸ್ತಿ ಪರಲೋಕಃ ಇತಿವ ಸಹ ನೈವ ಕರ್ಮಸ್ವತಿ ಕ್ರಿಯತೆ ಯಥಾಚಾರ್ವಾಕಾದಿ. ಎಷ್ಟು ಚೆನ್ನಾಗಿ ಬರೀತಾ ಇದ್ದಾರೆ ಗುರು. ಅಧ್ಯಾಸ ಭಾಷ್ಯವೇ ಸುಂದರ. ಯಾವ ಮನುಷ್ಯನು ಹೀಗೆ ತಿಳಿಯುತ್ತಾನೆಯೋ ದೇಹಕ್ಕಿಂತ ವ್ಯತಿರಿಕ್ತನಾದ ಆತ್ಮನಿಲ್ಲ, ಅವನು ಪರಲೋಕದ ಫಲವನ್ನು ಅನುಭವಿಸುವುದಿಲ್ಲ. ಇದೆಲ್ಲವೂ ಬರೀ ಮೋಸ, ಸುಳ್ಳು. ನಾಸ್ತ್ಯ ಪರಲೋಕ, ಸ್ವರ್ಗಲೋಕವೂ ಇಲ್ಲ, ಬ್ರಹ್ಮಲೋಕವೂ ಇಲ್ಲ, ನರಕಲೋಕವಂತೂ ಇಲ್ವೇ ಇಲ್ಲ ಎಂದು ಯಾವ ಮನುಷ್ಯ ತಿಳಿದಿದ್ದಾನೆಯೋ ಅಂಥವನು ಕರ್ಮಸು ಶಾಸ್ತ್ರೀಯ ಕರ್ಮಗಳಲ್ಲಿ ನೈವಾಸಿ ಕ್ರಿಯತೆ ಅಧಿಕಾರಿಯಾಗುವುದಿಲ್ಲ. ಯಥಾ ಚಾರ್ವಾಕಾದಿ, ಯಾವ ಚಾರ್ವಾಕರು ಕೂಡ ಶಾಸ್ತ್ರೀಯ ಕರ್ಮಾನುಷ್ಠಾನದಲ್ಲಿ ಭಾಗಿಗಳಾಗುವುದಿಲ್ಲ. ರಾಮನವರಾತ್ರಿ ಬಂತು, ಶರನ್ನವರಾತ್ರಿ ಬಂತು. ಭಾರತ ದೇಶದ ಲಕ್ಷಾಂತರ ಜನಗಳು ರುದ್ರ ಹೋಮ, ಚಂಡಿಕಾ ಹೋಮ, ಸುದರ್ಶನ ಹೋಮ, ನವಗ್ರಹ ಮಾಡ್ತಾರೆ. ಯಾಕೆ? ಅವರೆಲ್ಲರೂ ಆಸ್ತಿಕರು. ಏನೋ ಈ ಜನ್ಮದಲ್ಲಿ ನಮಗೆ ಕಷ್ಟ ಬಂದಿದೆ, ಮುಂದಿನ ಜನ್ಮದಲ್ಲಾದ್ರೂ ನನ್ಗೆ ಅನುಕೂಲವಾಗಬೇಕು ಅನ್ನುವಂತ ದೃಷ್ಟಿಯಿಂದ ಮಾಡ್ತಾರೆ. ಯಾರಿಗೆ ದೇಹ ವ್ಯತಿರಿಕ್ತನಾದ ಆತ್ಮನಿಲ್ಲ, ಪರಲೋಕವೂ ಇಲ್ಲ ಅಂತ ತಿಳ್ಕೊಂಡಿದ್ದಾರೋ ಅಂಥವ್ರು ಯಾರು ಕೂಡ ಕರ್ಮಗಳಲ್ಲಿ ಅಧಿಕಾರಿಗಳಾಗ. ಅಂದ ಮೇಲೆ ಅಂತ ಕರ್ಮಾಧಿಕಾರಿಗಳನ್ನ, ಬುದ್ಧಿವಂತರಾದ ಜನಗಳನ್ನ ಏನ್ ಹೇಳ್ಬೇಕು? ಜ್ಞಾನಿಗಳು ಅನ್ಬೇಕು. ನೀವು ಅವರನ್ನು ಕೂಡ ಪಶ್ವಾದಿ ಸಮಾನಾತ್ ಪಶ್ವಾದಿ ವೆಶ್ಚ ಅಂತ ಹೇಳುವಂತ ಮಹಾಪಾಪ ಹೇಗಿದೆ ನೋಡಿ. ಇದು ಬಹಳ ಚೆನ್ನಾಗಿದೆ. ಯಥಾ ಚಾರ್ವಾಕಾದಿ. ಒಂದು ಪುಟ್ಟ ಉದಾಹರಣೆ ಕೊಡ್ತೀನಿ. ಒಂದು ವಿಶಾಲವಾದ ಜಾಗದಲ್ಲಿ 100 ಜನ ವೇದ ವಿದ್ವಾಂಸರು ಸೇರ್ಕೊಂಡು ಒಂದು ದೊಡ್ಡ ಯಜ್ಞವನ್ನು ಮಾಡ್ತಾ ಇದ್ದಾರೆ. ಅದನ್ನು ನೋಡುವುದಕ್ಕಾಗಿ ಲಕ್ಷಾಂತರ ಜನ ಬಂದಿದ್ದಾರೆ. ಅವರ ಪೈಕಿ 1000 ಜನ ನಾಸ್ತಿಕರು ಬಂದಿದ್ದಾರೆ. ಅವರು ನೋಡ್ತಾ ನೋಡ್ತಾ ಹಾಸ್ಯ ಮಾಡ್ತಾರೆ. ನೋಡ್ರಿ, ಬೆಂಕಿಗೆ ತುಪ್ಪ ಹಾಕ್ತಾ ಇದ್ದಾರೆ, ಅದೇ ತುಪ್ಪವನ್ನ ಬಡಬಗ್ರಿ ಕೊಡ್ಬಾರ್ದ? ಅದೇ ತುಪ್ಪವನ್ನ ತಿರುಪತಿ ಕಳಿಸ್ಕೊಟ್ರೆ ಲಾಡು ಮಾಡಿ ಪ್ರಸಾದ ಮಾಡ್ತಾರೆ
ಸೀರೆಗಳನ್ನ ಒಳ್ಳೊಳ್ಳೆ ಸೀರೆ ಬೆಂಕಿ ಹಾಕ್ತಾ ಇದೆ. ಅದೇ ಸೀರೆಯನ್ನ ಬಡವರಿಗೆ ಕೊಡಬಾರ್ದ? ಬೇಕಾದ ಸೌದೆ ಹಾಕಿ ಸುಡ್ತಾ ಇದ್ದಾರೆ. ಅವ್ರು ಹೇಳ್ತಾರೆ ಚಾರ್ವಾಕರು, ಆ ಸೌದೆ ಉಳಿಸಿ ಹೋಟ್ಲು ಕೊಡಬಾರ್ದ? ಅವರೇನು ಅಂದ್ರೆ ಕಣ್ಣಿಗೆ ಕಾಣದು ಸತ್ಯ, ಕಣ್ಣಿಗೆ ಕಾಣದ್ದು ಸುಳ್ಳು. ಆದರೆ ಅಷ್ಟೊಂದು ಜನ ಮಾಡ್ತಾರೆ. ಇವನು ಕೇಳಿದರೆ ನಾವು ಒಂದಿನವೂ ಹೋಮ ಮಾಡುವುದಿಲ್ಲ ಸ್ವಾಮಿ, ನಾವು ಸಂಧ್ಯಾ ಬಂಧನೆ ಮಾಡುವುದಿಲ್ಲ, ದೇವ್ರ ಪೂಜೆ ಮಾಡುವುದಿಲ್ಲ, ಶ್ರಾದ್ದವನ್ನಂತೂ ಮಾಡುವುದೇ ಇಲ್ಲ. ಬೇಡ, ಈ ಜನ್ಮದಲ್ಲಿ ಅಪ್ಪ ಅಮ್ಮ ನೋಡ್ಕೊತೇವೆ ಸಾಕು, ನಾವು ಸುಳ್ಳು ಹೇಳುವುದಿಲ್ಲ, ಮೋಸ ಮಾಡುವುದಿಲ್ಲ, ನಮಗೆ ಈ ನಂಬಿಕೆ ಬೇಡ ಅಂತ ಯಾಕೆ ತಿಳಿಸ್ತೀರ ನೀವು? ಅಂಥವರು ಕರ್ಮಾಧಿಕಾರಿಗಳಲ್ಲ, ಅವರೆಲ್ಲರೂ ಚಾರ್ವಾಕರು. ಆದರೆ ಇವರು ಮಹಾತ್ಮರು ಉಪವಾಸ ಇರ್ತಾರೆ, ಜಾಗರಣೆ ಮಾಡ್ತಾರೆ, ಕ್ಷೀರವನ್ನು ತಗೊಳ್ತಾರೆ. ಬಾಬಾ ಬಾಬಾ ಬಹಳ ಆಶ್ಚರ್ಯ. ಅದಕ್ಕೆ ಕ್ಷೀರವ್ರತ, ದಧಿವ್ರತ, ಜಲವ್ರತ ಅಂತೆಲ್ಲ ಇದೆ. ತತ್ ಕಥಂ, ಹೀಗಿರ್ಬೇಕಾದ್ರೆ ಶಾಸ್ತ್ರ ವ್ಯವಹಾರ ಕಥಂ ಅವಿದ್ವದ್ ವಿಷಯ ಇತ್ಯಾಕ್ಷೇಪ. ಹೀಗಿರುವುದರಿಂದ ಶಾಸ್ತ್ರ ವ್ಯವಹಾರವನ್ನ ಅಂದ್ರೆ ರುದ್ರಹೋಮ, ಚಂಡಿಕಾ ಹೋಮ, ನವಗ್ರಹ ಹೋಮ, ಮೃತ್ಯುಂಜಯ ಹೋಮ, ಸುದರ್ಶನ್, ಬೇಕಾದಷ್ಟು ಇಂಥ ವ್ಯವಹಾರವನ್ನ ನೀವು ಅವಿದ್ವದ್ ವಿಷಯ, ಅವಿದುಷಾಂ ವಿಷಯ, ಅವಿದ್ವದ್ ವಿಷಯ, ಇದನ್ನೆಲ್ಲ ಮಾಡುವಂತವರು ಅವಿದ್ಯಾವಂತರು, ಅಜ್ಞಾನಿಗಳು, ದಡ್ಡರು, ಮೂರ್ಖರು ಅಂತೇಳಿ. ಇದು ತಪ್ಪಲ್ವಾ? ಇಡೀ ಪೂರ್ವ ಮೀಮಾಂಸಾ ದರ್ಶನವನ್ನೇ ನೀವು ಅವಿದ್ವಾಂಸ ವ್ಯವಹಾರ ಅಂತ ಹೇಳುವಂತಹದ್ದು ಅತಿರೇಕದ ಮಾತಾಯ್ತು ಅಂತ ಆಕ್ಷೇಪ. ಅತ್ರ ಅವಿದಿತ್ವ ಪರಲೋಕ ಸಂಬಂಧಮಿತ್ಯುಪಲಕ್ಷಣಂ. ಭಾಷ್ಯದಲ್ಲಿ ಅವಿದಿತ್ವ ಆತ್ಮನಃ ಪರಲೋಕ ಸಂಬಂಧವಿದೆ, ತಾನು ಪರಲೋಕಕ್ಕೆ ಸಂಬಂಧಪಟ್ಟಿದ್ದೇನೆ ಎಂದು ಪರಲೋಕ ಸಂಬಂಧವನ್ನು ತಿಳಿದುಕೊಳ್ಳದೆ ಹೋದರೆ ಅವನು ಯಾವ ಶಾಸ್ತ್ರೀಯ ಕರ್ಮಗಳನ್ನು ಮಾಡುವುದಿಲ್ಲ ಅಂತಿದೆ. ಹೇಳ್ತಾ ಇದ್ದಾರೆ ಗುರುಗಳು. ಪರಲೋಕ ಸಂಬಂಧಂ ಅವಿದಿತ್ವ ಎನ್ನುವಂತಹದ್ದು ಉಪಲಕ್ಷಣ, ದೃಷ್ಟಾಂತಕ್ಕಾಗಿ ಹೇಳಿದ್ದು ಅಷ್ಟೇ ಅಲ್ಲ. ಜನ್ಮಾಂತರ ಸಂಬಂಧಂ ಇತ್ಯಪಿ ದ್ರಷ್ಟವ್ಯಂ. ಲೋಕಾಂತರ, ಜನ್ಮಾಂತರ, ಕರ್ಮಾಂತರ, ದೇಹಾಂತರ, ಕಾಲಾಂತರ, ದೇಶಾಂತರ ಎಲ್ಲವನ್ನು ಒಪ್ಪಣೆ. ಏನ್ರಿ, ನಿಮಗೆ ಬಡತನ ಇದೆ, ತಿನ್ನು ಕನ್ನ ಇದೆ, ಬಹಳ ಕಷ್ಟಪಡ್ತಾ ಇದ್ದೀರ, ಹೋಮ ಮಾಡ್ತಾ ಇದ್ದೀರ, ದುಡ್ಡಲ್ಲಿ ಬಂತು, ನಮ್ಮ ಮನೆ ಇತ್ತು, ಮನೆಯನ್ನು ಮಾರಾಟ ಮಾಡಿಬಿಟ್ಟು ಅದರಿಂದ 50 ಲಕ್ಷ ಬಂತು, 20 ಲಕ್ಷ ಖರ್ಚು ಮಾಡಿ ನಾನು ಋಕ್ ಸಂಹಿತ ಯಾಗ ಮಾಡ್ತೇನೆ ಅಂತಾನೆ. ಅಯ್ಯೋ ಮೂಢ, ಮೂರ್ಖ, 20 ಲಕ್ಷ ಬ್ಯಾಂಕಲ್ಲಿ ಹಾಕಿದ್ದಿದ್ರೆ ಬಡ್ಡಿ ಬರ್ತಾ ಇತ್ತಲ್ಲಪ್ಪ. ಬೇಡ, ಮುಂದಿನ ಜನ್ಮದಲ್ಲಿ ನನಗೆ ಒಳ್ಳೇದಾಗ್ಬೇಕು. ಮುಂದಿನ ಜನ್ಮ ಇದೆಯಾ? ಇದೆ. ನೋಡಿದೀಯಾ? ಇಲ್ಲ. ಹೇಗೆ ನಂಬ್ತಾ ಇದೀಯಾ? ಶಾಸ್ತ್ರ ಹೇಳ್ತಾ ಇದೆ. ನೋಡಿ ಎಷ್ಟು ಬುದ್ಧಿವಂತ. ತನ್ನ ಕಡು ಬಡತನದಲ್ಲಿ ಇದ್ದಂತ ಒಂದ್ ಮನೆಯನ್ನ ಮಾರಾಟ ಮಾಡಿ ಆ ಮಾರಾಟದ ಹಣದಿಂದ ಒಂದು ಯಜ್ಞವನ್ನು ಮಾಡ್ತಾ ಇದ್ದಾನೆ ಅಂದ್ರೆ ಅವನು ಬುದ್ಧಿವಂತನು, ದಡ್ಡನು, ತುಂಬಾ ಬುದ್ಧಿವಂತ. ವೇದಾಂತಿಗಳ ದೃಷ್ಟಿಯಿಂದ ತುಂಬಾ ದಡ್ಡ. ಹೇಗಪ್ಪ ಇದು? ದೃಷ್ಟಿ ಭೇದ. ಇಲ್ಲಿ ಪರಲೋಕ ಸಂಬಂಧ ಮಾತ್ರವಲ್ಲ, ಜನ್ಮಾಂತರ ಸಂಬಂಧವನ್ನು ಸೇರಿಸಿಕೊಳ್ಳಬೇಕು. ಜನ್ಮಾಂತರ ಲೋಕಾಂತರೇಶು ಅಲ್ಲ, ಜನ್ಮಾಂತರ ಲೋಕಾಂತರ ಇಷ್ಟಾನಿಷ್ಟ ಪ್ರಾಪ್ತಿ ಪರಿಹಾರೋಪಾಯ ಉಪದೇಶಾರ್ಥಂ ಹಿ ಶಾಸ್ತ್ರ ಪ್ರವೃತ್ತಿ ರೀತಿ. ಗುರುಗಳ ವಾಕ್ಯ ರಚನೆ ಪರಮಾನಂದದಾಯಕವಾಗಿದೆ. ಜನ್ಮಾಂತರ ಲೋಕಾಂತರ ಇಷ್ಟಾನಿಷ್ಟ ಪ್ರಾಪ್ತಿ ಪರಿಹಾರೋಪಾಯ ಉಪದೇಶಾರ್ಥಂ ಹಿ ಶಾಸ್ತ್ರ ಪ್ರವೃತ್ತಿ ಇತಿ ಪೂರ್ವಮೀಮಾಂಸಕಾ ವದಂತಿ. ಅಬ್ಬ, ಶಾಸ್ತ್ರ ಪ್ರವೃತ್ತಿ. ಋಗ್ವೇದ
ಯಜುರ್ವೇದ, ಸಾಮವೇದ, ಅಥರ್ವವೇದಗಳೆಂಬ ಶಾಸ್ತ್ರ, ಈ ಶಾಸ್ತ್ರ ಹೊರಟಿವೆ. ವ್ಯರ್ಥವಲ್ಲ. ಎಲ್ಲಾ ವೇದಗಳು ಕೂಡ ಭಗವಂತನ ಸ್ವರೂಪ. ಹೌದಾ? ಅಪ್ರಾಕೃತವಾದ ವಾಕ್ಯ, ಯಾವೊಬ್ಬ ಮನುಷ್ಯನು ಬರೆದದ್ದಲ್ಲ, ಎಲ್ಲವೂ ಭಗವಂತನ ವಾಣಿ ಅಂತ ಹೇಳ್ತೇನೆ. ಇಂಥ ವೇದವಾಗಿ ಇಷ್ಟಿದೆ, ಹಿಮಾಲಯ ಪರ್ವತದಷ್ಟಿದೆ. ಆ ವೇದ ಮಂತ್ರಗಳಿಗೆ ಪ್ರಯೋಜನವೇನು? ಅಗ್ನಿಹೋತ್ರ ಫಲ ವೇದಾ ದತ್ತಭುಕ್ತ ಫಲಂ ಧನಂ ರತಿಪುತ್ರ ಫಲ ನಾರಿ ಶೀಲವೃತ್ತ ಫಲಂ ಶ್ರುತಂ. ಈ ಶ್ಲೋಕವನ್ನ ನನ್ನ ಪರಮ ಪೂಜ್ಯ ಪ್ರೀತಿಯ ಸದ್ಗುರು ಪುಂಗವರಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳು ಯಾವ ಜನ್ಮದಲ್ಲಿ ಹೇಳಿದ್ರು. ಅಗ್ನಿಹೋತ್ರ ಫಲ ವೇದಾಹ, ವೇದಗಳಿಗೆ ಅಗ್ನಿಹೋತ್ರಮೇವ ಫಲಂ ಯೇಷಾಂತೆ ಅಗ್ನಿಹೋತ್ರ ಫಲ. ವೇದಾಧ್ಯಯನ ಮಾಡಿದ್ದಾನೆ, ಘನಾಂತ ಅಧ್ಯಯನ ಮಾಡಿದ್ದಾನೆ, ಸದ್ಗೃಹಸ್ಥನಾಗಿದ್ದಾನೆ, ವೇದ ಗ್ರಂಥಗಳಂತೆ ಇಟ್ಟುಕೊಳ್ಳದೆ ಸ್ಮೃತಿ ಶಕ್ತಿಯಿಂದ 4 ವೇದಗಳನ್ನ ಹೇಳ್ತಾ ಇದ್ದಾನೆ. ಬಹಳ ಸಂತೋಷ. ಅವನಿಗೆ ಸನ್ಮಾನವಾಗ್ತಾ ಇದೆ, ಸಂತೋಷ. ಪ್ರಶಸ್ತಿ ಕೊಡ್ತಾ ಇದ್ದಾರೆ, ಸಂತೋಷ. ಬೇಕಾದ ಸಂಪಾದನೆ ಮಾಡಿದ್ದಾನೆ, ಸಂತೋಷ. ಇದ್ಯಾವುದು ವೇದಾಧ್ಯಯನದ ಫಲವಲ್ಲ. ವೇದಾಧ್ಯಯನ ಮಾಡಿರುವಂಥವನು ಆ ವೇದ ಮಂತ್ರಗಳಿಗೆ ಸಾಫಲ್ಯ ಉಂಟು ಮಾಡಬೇಕಾದ್ರೆ ಅವನು ಅಗ್ನಿಹೋತ್ರಾನುಷ್ಠಾನ ಮಾಡಬೇಕು. ಅಗ್ನಿಹೋತ್ರಾನುಷ್ಠಾನ ಮಾಡಿದಾಗಲೇ ವೇದ ಮಂತ್ರಗಳಿಗೆ ಸಾಫಲ್ಯ. ಯಾಕೆಂದ್ರೆ ಅಧ್ಯಯನ ಮಾಡಿಬಿಟ್ಟು ಆ ಮಂತ್ರಗಳನ್ನ ಅಲ್ಲಿಗೆ ಕೈ ಬಿಟ್ಬಿಟ್ರೆ ವ್ಯರ್ಥ. ಅಗ್ನಿಹೋತ್ರ ಫಲ ವೇದ, ಎಲ್ಲ ವೇದಗಳಿಗೂ ಅಗ್ನಿಹೋತ್ರವೇ ಫಲ ಅಂದ ಮೇಲೆ ಅಂತ ಅಗ್ನಿಹೋತ್ರಾನುಷ್ಠಾನವನ್ನ ಶ್ರದ್ಧೆಯಿಂದ ಮಾಡುವಂತ ವೈದಿಕರನ್ನ ವೇದಾಂತಿಗಳಾದ ನೀವು ಅವಿದ್ಯಾಯಾಮಂತರೇ ವರ್ತಮಾನ ಸ್ವಯಂ ಧೀರ ಪಂಡಿತಂ ಮನ್ಯಮಾನ ಅಂತ ಹೇಳುವುದು ತಪ್ಪಲ್ಲವೇ? ತಪ್ಪಲ್ಲ, ಸರಿಯಾಗಿದೆ. ಯಾವ ದೃಷ್ಟಿಯಿಂದ? ಅಹಂ ಬ್ರಹ್ಮಾಸ್ಮಿ ನಾಹಂ ಬ್ರಾಹ್ಮಣ ನಾಹಂ ಗೃಹಸ್ಥ ವೇದಾಹ ಅವೇದಾಹ ಎನ್ನುವಂತ ಆ ಪರಿಪೂರ್ಣ ರೂಪವಾದ ಬ್ರಹ್ಮಾತ್ಮ ಜ್ಞಾನವಿಲ್ಲದ್ದರಿಂದ ಅವರನ್ನ ವೇದಾಂತಿಗಳು ಅಜ್ಞಾನಿಗಳು ಅಂತ ಕರೀತಾ ಇದ್ದಾರೆ. ಭಯವಾಗ್ತಾ ಇದೆ. ಇಷ್ಟಾನಿಷ್ಟ ಪ್ರಾಪ್ತಿ ಪರಿಹಾರಗಳನ್ನ ಉಪಾಯವನ್ನ ಉಪದೇಶ ಮಾಡುವುದಕ್ಕಾಗಿಯೇ ಶಾಸ್ತ್ರ ಪ್ರವೃತ್ತಿ ವೇದಶಾಸ್ತ್ರ ಪ್ರವೃತ್ತವಾಗ್ತಾ ಇದೆ. ಯದ್ಯಪಿ ಚೋದನಾ ಮಾತ್ರಂ ನ ಭೋಕ್ತಾರಮಾಕ್ಷಿಪತಿ ಅತತ್ಪರತ್ವಾತ್ ತಥಾಪಿ ಫಲಭೂತಃ ಸ್ವರ್ಗಾಯರಪಿ ಮಂತ್ರಾದಿ ಪ್ರಾಮಾಣ್ಯಾತಿ ಅವಗಮ್ಯತೆ ಏವ ಶಾಸ್ತ್ರೇಣ. ಏನು ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳ ಮಹಿಮೆ LKGಯಿಂದ ಪ್ರಾರಂಭ ಮಾಡಿಕೊಂಡು ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್ ಜಪ ರಾಮಾಯಣ ಪಾರಾಯಣವನ್ನ ಮಾಡು. ರಾಮಾಯಣ ಸಪ್ತ ಇದನ್ನು 10 ದಿವಸಗಳವರೆಗೆ ಪಾರಾಯಣ ಮಾಡು. ರಾಮಾಯಣ ಉಪನ್ಯಾಸ ಮಾಡು. ರಾಮಾಯಣದ ದೃಷ್ಟಾಂತಗಳು ಅದನ್ನು ಪುಸ್ತಕ ಬರೆದಿದೆ. ಸುಂದರ ಕಾಂಡದಲ್ಲಿ ದೃಷ್ಟಾಂತಗಳು ಪುಸ್ತಕ ಬರೆದಿದೆ, ಎಲ್ಲ ಗುರುಗಳು. ಅಲ್ಲಿಂದ ಪ್ರಾರಂಭ ಮಾಡಿಕೊಂಡು ಅಧ್ಯಾಸ ಭಾಷ್ಯಕ್ಕೆ ಸುಗಮ ವ್ಯಾಖ್ಯಾನವನ್ನು ಬರೆದು ಇಡೀ ಮುಮುಕ್ಷು ಪ್ರಪಂಚಕ್ಕೆ ಕೋಹಿನೂರು ವಜ್ರದಂತೆ ಅತ್ಯಮೂಲ್ಯವಾಗಿರುವ ಮಹಾ ಸಂಪತ್ತು ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿ. ಯಾವ ಸ್ವಾರ್ಥವಿಲ್ಲ, ಆಡಂಬರವಿಲ್ಲ, ಶೋ ಇಲ್ಲ, ಸಿಂಪ್ಲೆಸ್ಟ್ ಲಿವಿಂಗ್, ಹೈಯೆಸ್ಟ್ ಥಿಂಕಿಂಗ್. ನಾನ್ ಕಂಡಂತ ಒಬ್ಬ ಮಹತ್ವ. ಇಂತಹ ಸನ್ಯಾಸಿಗಳನ್ನ ಎಲ್ಲ ನೋಡಿ. ಇಲ್ಲಿ
ಚೋದನಾ ಮಾತ್ರಂ ನ ಭೋಕ್ತಾರಮಾಕ್ಷಿಪತಿ ಅತತ್ಪರತ್ವಾತ್. ಪೂಜ್ಯ ಸದ್ಗುರುಗಳು ಒಂದು ಹೊಸ ವಿಚಾರ ಹೇಳ್ತಾ ಇದ್ದಾನೆ. ಶಾಸ್ತ್ರದಲ್ಲಿ ಚೋದನ ಹೇಳಿದೆ ಏನಂತ, ಆಹಾರ ಸಂಧ್ಯಾಮುಪಾಸೀತ ಜ್ಯೋತಿಷ್ಠೋಮೇನ ಸ್ವರ್ಗ ಕಾಮೋ ಯಜೇತ ದರ್ಶ್ಯ ಪೂರ್ಣಮಾಸಾಭ್ಯಾಂ ಸ್ವರ್ಗ ಕಾಮೋ ಯಜೇತ ಇತ್ಯಾದಿ ಚೋದನ ಮಾತ್ರವನ್ನು ಹೇಳ್ತಾ ಇದೆ, ಭೋಕ್ತೃವನ್ನು ಹೇಳ್ತಾ ಇಲ್ಲ. ಅಂದ್ರೆ ಇಂಥ ಕರ್ಮವನ್ನ ಮಾಡು ಅಂತ ಹೇಳ್ತಾ ಇದೆಯೇ ಹೊರತು ನೀನು ಭೋಕ್ತವಾಗಿದ್ದೀಯ, ನೀನು ಈ ಭೋಗವನ್ನ ಅನುಭವಿಸು ಅಂತ ಹೇಳ್ತಾ ಇಲ್ಲ. ಚೋದನ ಮಾತ್ರಂ ಶಾಸ್ತ್ರಂ ನ ಭೋಕ್ತಾರಮಾಕ್ಷಿಪತಿ, ಭೋಕ್ತವನ್ನು ಹೇಳ್ತಾ ಇಲ್ಲ. ಯಾಕೆ? ಅತತ್ಪರತ್ವಾತ್, ಅದರಲ್ಲಿ ತಾತ್ಪರ್ಯವಿಲ್ಲದ್ದರಿಂದ. ತಥಾಪಿ, ಆದರೂ ಕೂಡ ಫಲಭೂತಃ ಸ್ವರ್ಗಾದಿ, ಈ ಅಗ್ನಿಹೋತ್ರ ಕರ್ಮಾನುಷ್ಠಾನಕ್ಕೆ ಫಲವಾಗಿರುವಂತಹ ಸ್ವರ್ಗವೇ ಮುಂತಾದದ್ದು ಮಂತ್ರಾದಿ ಪ್ರಾಮಾಣ್ಯಾತಿ, ಮಂತ್ರ ಪ್ರಾಮಾಣ್ಯದಿಂದ ಸ್ವರ್ಗಲೋಕವಿದೆ ಅಂತ ಗೊತ್ತಾಗ್ತಾ ಇದೆ. ಸ್ವರ್ಗಲೋಕ ಅನುಭವಿಸೋನು ಯಾರು? ನಾನು. ಅಗ್ನಿಹೋತ್ರಾನುಷ್ಠಾನ ಮಾಡಿದರೆ ಸ್ವರ್ಗ ಸಿಕ್ಕತ್ತೆ, ಸಂತೋಷ. ಸ್ವರ್ಗಲೋಕಕ್ಕೆ ಹೋಗುವವನು ಯಾರು? ನಾನು. ಯಾಕೆ ಅಗ್ನಿಹೋತ್ರ ಮಾಡ್ತಾ ಇದ್ದೇನೆ? ಸ್ವರ್ಗಲೋಕಕ್ಕೆ ಹೋಗಿ ಸುಖ ಪಡುವುದಕ್ಕಾಗಿ. ಫಲಭೋಗ ಆಕ್ಷಿಪತ್ಯೇವ, ಅಗ್ನಿಹೋತ್ರಾನುಷ್ಠಾನ ಮಾಡಿ ಸ್ವರ್ಗಕ್ಕೆ ಹೋಗ್ತಾನೆ ಅಂದ್ರೆ ಫಲಭೋಗ, ಫಲಗಳನ್ನ ಅನುಭವಿಸುವುದಕ್ಕೆ ಹೋಗ್ತಾನೆ ಎನ್ನುವಂತಹದ್ದು ಆಟೋಮೆಟಿಕ್ ಆಗಿ ಬರ್ತೇವೆ. ವ್ಯತಿರಿಕ್ತ ಆತ್ಮಾನಮಿತ್ಯಭಿಪ್ರಾಯೇನ, ಆದ್ದರಿಂದ ಈ ದೇಹಕ್ಕಿಂತ ವ್ಯತಿರಿಕ್ತನಾಗಿರುವ ಆತ್ಮನನ್ನ ಒಪ್ಪಿಕೊಂಡೇ ಅಗ್ನಿಹೋತ್ರಾನ ಮಾಡಿದೆ. ನೈವಿದಿತ್ವ ಆತ್ಮನ ಪರಲೋಕ ಸಂಬಂಧ ಅಧಿಕ್ರಿಯತೆ ಇತ್ಯುಕ್ತಂ. ಭಗವತ್ಪಾದ ಶಂಕರರು ಇಷ್ಟನ್ನ ಮನಸ್ಸಿನಲ್ಲಿಟ್ಟುಕೊಂಡೇ ಆತ್ಮನಃ ತನ್ನನ್ನು ಪರಲೋಕ ಸಂಬಂಧಂ, ಪರಲೋಕಕ್ಕೆ ಸಂಬಂಧಪಟ್ಟಿರುವಂತಹ ಭೋಕ್ತೃ ಎಂದು ಅವಿದಿತ್ವ ತಿಳಿದುಕೊಳ್ಳದೆ ಹೋದರೆ ಅವನು ಕರ್ಮದಲ್ಲಿ ಅಧಿಕಾರಿಯಾಗುವುದಿಲ್ಲ ಅಂತ ಹೇಳ್ತಾ ಇದ್ದಾನೆ. ಆದ್ದರಿಂದ ಯಾವುದು ಅನವದ್ಯಂ, ದೋಷಾಭಾವ, ಯಾವ ದೋಷವೂ ಇಲ್ಲ. ಏತೇನ, ಇದರಿಂದ ಮೋಕ್ಷಶಾಸ್ತ್ರಸ್ಯಾಪಿ ಅವಿದ್ಯಾವದ್ವಿಷಯತ್ವ ನಿಷೇಧ ಕೃತಯೇವ ಭವತಿ. ಬಹಳ ಚೆನ್ನಾಗಿದೆ. ಇನ್ನು ಇದರಿಂದ ಮೋಕ್ಷಶಾಸ್ತ್ರವೂ ಕೂಡ, ವೇದಾಂತ ಶಾಸ್ತ್ರ ಇದು ಅವಿದ್ವದ್ ವಿಷಯತ್ವ, ಅವಿದ್ವಾಂಸರನ್ನ ವಿಷಯ ಮಾಡ್ಕೊಂಡು ಹೊರಟಿದೆ ಎನ್ನುವಂತ ಮತವನ್ನ ನಿರಾಕರಣೆ ಮಾಡಿದೆ. ಬಹಳ ಅಂದ್ರೆ ವೇದಾಂತ ಶಾಸ್ತ್ರವೂ ಕೂಡ ಪ್ರಾರಂಭದ ದಶೆಯಲ್ಲಿ ಅವಿದ್ಯೆಯನ್ನ ಇಟ್ಕೊಂಡೇ ಹೊರಟಿದೆ. ಅವಿದ್ಯಾವದ್ ವಿಷಯಾಣಿ ಅಂತ ಹೇಳುವಾಗ ವಿಧಿ ಪ್ರತಿಷೇಧ ಮೋಕ್ಷಪರಾಣಿ ಎಂದಿದ್ದಾರೆ. ಇದು ಮುಂದೆ ಬರುತ್ತೆ. ಬಹಳ ಗಹನವಾದ ವಿಷಯ, ಬರೀ ವೇದಾಂತವೂ ಅಲ್ಲ, ಗಹನವಾದ ವಿಷಯ. ಪೂರ್ವ ಮೀಮಾಂಸಾ ದರ್ಶನವನ್ನು, ಉತ್ತರ ಮೀಮಾಂಸಾ ದರ್ಶನವನ್ನು ಅವಿದ್ಯಾವಂತರ ವಿಷಯ ಅಂತ ಹೇಳ್ಬೇಕಾದ್ರೆ ಎಂಥ ಕೆಚ್ಚದೆ ಬೇಕ್ರಿ. ಅದಕ್ಕೇನ್ ಅರ್ಥ ಮಾಡ್ಕೊಳ್ಬೇಕು ಅನ್ನುವುದು ಮುಂದೆ ತೋರಿಸ್ಕೊಡ್ತಾನೆ. ತತ್ರಾಪಿ ಮೋಕ್ಷ ವ್ಯವಹಾರದಲ್ಲಿಯೂ ಅವಿದಿತ್ವ ಆತ್ಮನಃ ಮೋಕ್ಷ ಸಂಬಂಧಂ, ನಾನು ಈ ದೇಹವಲ್ಲ, ನಾನು ಇಂದ್ರಿಯ ಮನೋಬುದ್ಧಿಗಳು ಅಲ್ಲ, ನಾನು ಮೋಕ್ಷ ಹೊಂದಬೇಕಾಗಿದೆ, ಮೋಕ್ಷಕ್ಕೂ ನನಗೂ ಸಂಬಂಧ ಉಂಟು ಅಂತ ತಿಳ್ಕೊಂಡೆ. ಇವನು ಬುದ್ಧಿವಂತನೋ ದಡ್ಡನೋ? ಇವನು ದಡ್ಡ. ಯಾಕೆ? ಮೋಕ್ಷವಾಗಿಲ್ಲ, ಮೋಕ್ಷವಾಗಬೇಕು ಅಂದ್ಕೊಂಡಿದ್ದಾನೆ, ಪಾಪ ಗೊತ್ತಿಲ್ಲ. ವೇದಾಂತದ ಆಳವಾದ ವಿಚಾರಗಳು. ಉಪದೇಶ ಶಾಸ್ತ್ರೀಯ ಶ್ಲೋಕ. ದೇಶ ಕಾಲಾದ್ಯ ಸಂಬಂಧಾತ್ ದೇಶಾದೇರ್ಮೋಹ ಕಾರ್ಯತಃ ನಾನುತ್ಪನ್ನಮದಗ್ಧಂ ವಾ ಜ್ಞಾನಮಜ್ಞಾನಮಸ್ಯತಃ. ಜ್ಞಾನಿಗಳ ಮಾತು. ಆತ್ಮನಿಗೂ ದೇಹಾದಿಗಳಿಗೂ ಸಂಬಂಧವಿಲ್ಲದ್ದರಿಂದ, ಆತ್ಮನಿಗೂ
ದೇಶ ಕಾಲಾದಿಗಳಿಗೂ ಯಾವ ಯಾವ ಸಂಬಂಧವೂ ಇಲ್ಲ. ಆತ್ಮನು ದೇಶ ಕಾಲಗಳನ್ನ ಮೀರಿರುವ ತತ್ವ. ಹೀಗಿರುವುದರಿಂದ ನನಗೀಗ ಅಜ್ಞಾನವಿದೆ, ನನಗೆ ಜ್ಞಾನವಿಲ್ಲ, ನನಗಿರುವಂತ ಅಜ್ಞಾನವನ್ನ ನಾನು ಕಳ್ಕೊಂಡು ಆಮೇಲೆ ಬ್ರಹ್ಮಜ್ಞಾನವನ್ನು ಪಡ್ಕೊಂಡು ಅವಿದ್ಯೆಯಿಂದ ತೋರುತ್ತಿದ್ದಂತ ಬಂಧವನ್ನ ಕಳೆದುಕೊಂಡು ಮೋಕ್ಷವನ್ನ ಹೊಂದಬೇಕು ಅಂತ ಮಾಡ್ಕೊಂಡ ಇವನು ದೊಡ್ಡ ವಿದ್ಯಾವಂತ. ಏಕೆಂದರೆ ನಿಜವಾಗಿ ವಿವೇಕದಿಂದ ವಿಚಾರ ಮಾಡಿ ನೋಡಿದರೆ ಕಳೆದುಕೊಳ್ಳಬೇಕಾದ ಅಜ್ಞಾನವೂ ಇಲ್ಲ, ಪಡೆದುಕೊಳ್ಳಬೇಕಾದ ಜ್ಞಾನವೂ ಇಲ್ಲ. ಜ್ಞಾನ ಹೇಳ್ತಾರೆ ದಶಮಸ್ತ್ವಮಸಿ, ನೀನೆ ಹತ್ತನೆಯವನು ಅಂತ ಹೇಳಿದಾಗ ಹತ್ತನೆಯವನು ಕಳೆದೋಗಿದ್ನ, ಹತ್ತನೆಯವನು ಹೊಸ್ತಾಗಿ ಬಂದ್ರ, ನಾನೇ ಹತ್ತನೆಯವನಲ್ವೇ? ಅದೇ ತರ ಯಾವ ಬ್ರಹ್ಮವನ್ನ ನಾನು ಹುಡುಕುತ್ತಿದ್ದೇನೆಯೋ, ಯಾವ ಆತ್ಮನನ್ನ ತಿಳ್ಕೊಳ್ಬೇಕು ಅಂತ ಹೊರಟಿದ್ದೇನೆಯೋ ಅಂತ ಆತ್ಮನೇನ. ಅನ್ವೇಷ್ಟವ್ಯಾತ್ಮ ವಿಜ್ಞಾನಾತ್ ಪ್ರಾಕ್ ಪ್ರಮಾತೃತ್ವಮಾತ್ಮನಃ ಅನ್ವಿಷ್ಟಸ್ಯಾತ್ ಪ್ರಮಾತೈವ ಪಾಪ ದೋಷಾದಿವರ್ಜಿತಃ. ಬ್ರಹ್ಮಸೂತ್ರ ಶಾಂಕರ ಭಾಷ್ಯ 1:1-4 ಕೊನೆ 3 ಶ್ಲೋಕ ಇದೆ. ಇದರ ಶ್ಲೋಕ ಬ್ರಹ್ಮಸೂತ್ರ ಶಾಂಕರ ಭಾಷ್ಯ 1ನೇ ಅಧ್ಯಾಯ 1ನೇ ಪಾದ 4ನೇ ಸೂತ್ರ ಶಾಂಕರ ಭಾಷ್ಯ ಕೊನೆಯ ಶ್ಲೋಕ. ಅನ್ವೇಷ್ಟವ್ಯಾತ್ಮ ವಿಜ್ಞಾನಾತ್ ಪ್ರಾಕ್ ಪ್ರಮಾತೃತ್ವಮಾತ್ಮನಃ ಅನ್ವಿಷ್ಟಸ್ಯಾತ್ ಪ್ರಮಾದ ಏವ ಪಾಪ ದೋಷಾದಿವರ್ಜಿತಃ. ಪ್ರಾರಂಭದಲ್ಲಿ ಮುಮುಕ್ಷ ಸಾಧಕನು ಯಾವ ಪರಬ್ರಹ್ಮವನ್ನ ಹುಡುಕಬೇಕು, ತಿಳ್ಕೊಳ್ಬೇಕು ಅಂತ ಹೊರಟಿದ್ದಾನೋ ಅವನು ವಿಚಾರ ಮಾಡುತ್ತಾ ಸದ್ಗುರೋಪದೇಶವನ್ನ ಶ್ರವಣ ಮಾಡುತ್ತಾ ಮನನ ನಿಧಿಧ್ಯಾಸನ ಮಾಡಿದರೆ ಅರ್ಥವಾಗುತ್ತೆ. ಯಾವ ಬ್ರಹ್ಮವನ್ನು ತಿಳ್ಕೊಳ್ಬೇಕು ಅಂತ ಹೊರಟಿದ್ದೇನೆಯೋ ಆ ಬ್ರಹ್ಮವೇ ನಾನು, ನಾನು ಪ್ರಮಾತ್ರವಲ್ಲ. ಯಾವ ಬ್ರಹ್ಮವನ್ನ ಹುಡುಕುತ್ತಾ ಇದ್ದೇನೆಯೋ ಆ ಬ್ರಹ್ಮವೇ ನಾನು ಅಂತ ಅರ್ಥ ಮಾಡ್ಕೊಳ್ತಾನೆ. ಆದ್ದರಿಂದ ಈ ದೃಷ್ಟಿಯಿಂದ ವೇದಾಂತ ಶಾಸ್ತ್ರವು, ಮೋಕ್ಷ ಶಾಸ್ತ್ರವು ಅವಿದ್ಯಾವದ್ ವಿಷಯತ್ವವನ್ನ ಕೈಬಿಟ್ಟಿಲ್ಲ. ತತ್ವಾಪಿ ಅಲ್ಲೂ ಕೂಡ ಆತ್ಮನಃ ಮೋಕ್ಷ ಸಂಬಂಧಂ ಅವಿದಿತ್ವ, ನಾನು ಮೋಕ್ಷಕ್ಕೆ ಸಂಬಂಧಪಟ್ಟಿದ್ದೇನೆ, ಮೋಕ್ಷವನ್ನ ನಾನು ಹೊಂದಬೇಕು ಎಂದು ತಿಳಿಯದೆ ಹೋದರೆ ಅವನು ವೇದಾಂತ ಶಾಸ್ತ್ರದಲ್ಲಿ ನ ಅಧಿಕ್ರಿಯ. ನಾವೆಲ್ಲ ಹೊರಟಿದ್ದೇವೆ, ಏನಾದ್ರೂ ಮಾಡಿ ಈ ಜನ್ಮದಲ್ಲಿಯೇ ಮೋಕ್ಷವನ್ನು ಹೊಂದಬೇಕು, ಅಲ್ಲಿ ಮೋಕ್ಷಕ್ಕೂ ನನಗೂ ಸಂಬಂಧ ಮಾಡ್ಕೋತಾ ಇದ್ದೇವೆ ಅಜ್ಞಾನದಿಂದ. ತಸ್ಮಾತ್ ಆದ್ದರಿಂದ ನ ಕುತ್ರಚಿದಪಿ ಶಾಸ್ತ್ರೀಯ ವ್ಯವಹಾರಸ್ಯ ಅವಿದ್ಯಾವದ್ ವಿಷಯತ್ವಂ ಸಂಭವದುಕ್ತಿಕಂ ಇತಿ ಶಂಕಿತು ಅಭಿಪ್ರಾಯ. ಹೀಗೆಲ್ಲ ಇರೋಣದರಿಂದ ಹೇಳ್ತಾ ಇದ್ದಾನೆ ಶಂಕಿತು. ಚೆನ್ನಾಗಿದೆ. ಶಂಕಾಂ ಕರೋತೀತಿ ಶಂಕಿತ. ಋಕಾರಾಂತಃ ಪುಲ್ಲಿಂಗ ಶಂಕಿತು ಶಬ್ದ. ಯಾವ ಶಬ್ದದಂತೆ? ಕರ್ತಾ ಶಬ್ದ, ಕರ್ತು ಶಬ್ದದಂತೆ, ಪಿತು ಶಬ್ದದಂತೆ ಶಂಕಿತು ಪಿತು ಕರ್ತು. ಇದು ಶಂಕ ಮಾಡುವಂತ ಪೂರ್ವ ಪಕ್ಷ ಅಭಿಪ್ರಾಯ. ಇಷ್ಟೆಲ್ಲ ಇರೋಣದರಿಂದ ನೋಡಿ, ಕರ್ಮಕಾಂಡಿ ಜನ್ಮಾಂತರ ಸಂಬಂಧ, ಲೋಕಾಂತರ ಸಂಬಂಧ ಬಳ್ಳವನಾಗಿ ವೇದಾಂತಿಗಳು ಕೂಡ ಬಹಳ ಕಷ್ಟಪಟ್ಟು ಎಲ್ಲವನ್ನು ತ್ಯಾಗ ಮಾಡಿ ಪುತ್ರೈಷಣಾಯಾಶ್ಚ ವಿತ್ತೈಷಣಾಯಾಶ್ಚ ಲೋಕೈಷಣಾಯಾಶ್ಚ ವ್ಯುತ್ತಾಯ ಸನ್ಯಾಸಿಗಳಾಗಿ ಮೋಕ್ಷ ಪ್ರಯತ್ನ ಮಾಡ್ತಾರೆ. ಇವರ ವ್ಯವಹಾರವನ್ನ ನೀವು ಅವಿದ್ಯಾವಂತರ ವ್ಯವಹಾರ ಅಂತ ಹೇಳಬೇಡಿ, ಸನ್ಯಾಸಿಗಳನ್ನ ನೀವು ಅವಿದ್ಯಾವಂತರು ಅಂತ ಹೇಳ್ಬೇಡಿ. ದೊಡ್ಡ ಕೆಲಸದಲ್ಲಿದ್ದ 20 ಲಕ್ಷ ಸಂಬಳ ಬರ್ತಾ ಇತ್ತು, ಕಾರ್ ಬಿಟ್ಕೊಂಡು ಜೋರಾಗಿದ್ದ, ಎಲ್ಲವನ್ನು ಬಿಟ್ಟುಬಿಟ್ಟು
ಜುಟ್ಟು ಬಿಟ್ಕೊಂಡು ಬ್ರಹ್ಮಚಾರಿ ಇದ್ದ. ಆಮೇಲೆ ವೇದಾಂತಿಯಾಗಿ ಸನ್ಯಾಸಿಯಾಗಿದ್ದಾನೆ. ದಡ್ಡನ, ತುಂಬಾ ಬುದ್ಧಿವಂತ. ತಸ್ಮಾತ್, ಆದ್ದರಿಂದ ಶಾಸ್ತ್ರೀಯ ವ್ಯವಹಾರಸ್ಯ, ಎರಡು ಶಾಸ್ತ್ರೀಯ ವ್ಯವಹಾರ, ಒಂದು ಕರ್ಮಕಾಂಡದ ಶಾಸ್ತ್ರೀಯ ವ್ಯವಹಾರ, ಮತ್ತೊಂದು ಜ್ಞಾನಕಾಂಡದ ಮೋಕ್ಷ ವ್ಯವಹಾರ. ಇಂದ ಶಾಸ್ತ್ರೀಯ ವ್ಯವಹಾರವನ್ನು ನಕುತ್ತ ಯಾವ ಕಾರಣದಿಂದಲೂ ಎಲ್ಲಿಯೂ ನೀವು ಅವಿದ್ಯಾವದ್ ವಿಷಯತ್ವ, ಅವಿದ್ಯಾವಂತರ ವಿಷಯ, ಬಾಬಾ ಅಗ್ನಿಹೋತ್ರ ಅನುಷ್ಠಾನ ಮಾಡುತ್ತಿರುವಂತವರ ವ್ಯವಹಾರ ಅವಿದ್ಯಾ ಪುರಸ್ಸರ, ವೇದಾಂತಿಗಳಾಗಿ ಸನ್ಯಾಸಿಗಳಾಗಿ ಮೋಕ್ಷವನ್ನು ಹೊಂದಬೇಕು, ಅವಿದ್ಯಾ ಕಲ್ಪಬೇಕು ಹೊರಟಿದ್ದಾರಲ್ಲ, ಇವರ ವ್ಯವಹಾರವು ಅವಿದ್ಯಾವದ್ ವಿಷಯತ್ವವನ್ನ ಮೀರಿ ಹೋಗಿಲ್ಲ ಅಂತ ಹೇಳಿದ್ದು. ನ ಸಂಭವದುಕ್ತಿಕಂ, ಇದು ಹೊಂದುವಂತ ಮಾತಲ್ಲ, ಯಾರು ಒಪ್ಪುವುದಿಲ್ಲ, ಹಾಗನ್ಬಾರದು. ಸಾಮಾನ್ಯ ಲೌಕಿಕ ಜನಗಳ ವ್ಯವಹಾರವನ್ನ ಅವಿದ್ಯಾ ಪುರಸ್ಸರ ಅನ್ನಿ. ಯಾಕೆ? ಜನ್ಮಾಂತರದ ನಂಬಿಕೆ ಇಲ್ಲ. ಅವನ್ ದಾನ ಮಾಡುದಿಲ್ಲ, ಧರ್ಮ ಮಾಡುದಿಲ್ಲ, ದುಡಿತಾನೆ, ಕಷ್ಟಪಡ್ತಾನೆ, ಅರಮನೆ ಕಟ್ಟಿಸ್ಕೊತಾನೆ, ಚಿನ್ನಸ್ತಾನೆ ಹಾಕೋದು. ಅವನನ್ನು ಬೇಗ ನಾಸ್ತಿಕಾನಿ. ಆಸ್ತಿಕರನ್ನ, ಪರಮ ಆಸ್ತಿಕರನ್ನ ಜನ್ಮಾಂತರ ಉಂಟು, ಲೋಕಾಂತರ ಉಂಟು, ದೇಹಾಂತರ ಉಂಟು, ದೇಶಾಂತರ ಉಂಟು, ಕಾಲಾಂತರ ಉಂಟು ಒಪ್ಪ. ಇಂಥ ಮಹಾ ಪಂಡಿತೋತ್ತಮರನ್ನು ನೀವು ಅವಿದ್ಯಾವಂತರನ್ನು ಹೇಳುವಂತಹದ್ದು ನ ಸಂಭವ ದುಕ್ತಿಕಂ, ಇದು ಸಾಧ್ಯವಾಗುವ ಮಾತಲ್ಲ, ಯಾರೂ ಒಪ್ಪುವುದಿಲ್ಲ ಎಂದು ಶಂಕಿತು ಅಭಿಪ್ರಾಯ, ಪೂರ್ವ ಪಕ್ಷಿ ಅಭಿಪ್ರಾಯವಾಯಿತು. ಈಗ ಉಕ್ತ ಶಂಕಾ ಪರಿಹಾರ, ಉಕ್ತ ಮೇಲೆ ಹೇಳಲ್ಪಟ್ಟಂತ ಶಂಕೆಯನ್ನ ಪರಿಹಾರ ಮಾಡಿದ್ದಾರೆ. ತದೇ ತತ್ಸರ್ವಂ ಅಂಗೀಕೃತ್ಯೈವ ಶಾಸ್ತ್ರೀಯ ವ್ಯವಹಾರಸ್ಯ ಅವಿದ್ಯಾವದ್ ವಿಷಯತ್ವಂ ಪ್ರದರ್ಶಯಿತುಮಾರಭತೆ ಭಗವಾನ್ ಶಂಕರಃ. ಉಕ್ತ ಶಂಕಾ ಪರಿಹಾರ, ಉಕ್ತ ಆಕ್ಷೇಪ ಪರಿಹಾರ, ಹಿಂದಿನ ಭಾಗದಲ್ಲಿ ಹೇಳಲ್ಪಟ್ಟಂತ ಆಕ್ಷೇಪಗಳಿಗೆ ಪರಿಹಾರವನ್ನು ಹೇಳ್ತಾ ಇದ್ದಾರೆ ಶಂಕರಾಚಾರ್ಯರು. ನಮೋ ನಮಃ ಶಂಕರ ಪಾದುಕಾಭ್ಯಾಂ. ಕಾಲಟಿ ಭಾಗ್ಯದ ಬಾಲನಿಗೆ ನಾವು ಭಾರತೀಯರು. ಇಲ್ಲಿ ಅನೇಕ ಸಾಧು ಸಂತರು, ಜ್ಞಾನಿಗಳು, ಸಿದ್ಧರು ಅವತಾರವೆತ್ತಿದ್ದಾರೆ. ಇಂತಹ ಪುಣ್ಯ ಜ್ಞಾನ ಭೂಮಿಯಲ್ಲಿ, ತಪೋಭೂಮಿಯಲ್ಲಿ ನಮಗೆ ಮಾನವ ಜನ್ಮ ಸಿಕ್ಕಿರುವುದು ಸುವರ್ಣಾವಕಾಶ. ಅದರಲ್ಲೂ ಭಗವತ್ಪಾದ ಶಂಕರರ ಶ್ರೇಷ್ಠ ಕೃತಿರತ್ನಗಳು 1200 ವರ್ಷಗಳ ನಂತರವೂ ಈಗಲೂ ರಾರಾಜಿಸುತ್ತಿರುವುದು ನಮ್ಮೆಲ್ಲರ ಭಾಗ್ಯ. ಇಂತಹ ಭೂಮಿಯಲ್ಲಿ ಕಾಲಟಿ ಕ್ಷೇತ್ರ ಭಗವಾನ್ ಶಂಕರರು ಅವತಾರವೆತ್ತಿದ ಪುಣ್ಯಕ್ಷೇತ್ರ. ಬಾಲಶಂಕರನಾದರೋ 8ನೇ ವಯಸ್ಸಿನಲ್ಲಿ 4 ವೇದಗಳನ್ನು, 12ನೇ ವಯಸ್ಸಿನಲ್ಲಿ ಸಕಲ ಶಾಸ್ತ್ರಗಳನ್ನು, 16ನೇ ವಯಸ್ಸಿನಲ್ಲಿ ಇಡೀ ಜಗತ್ತಿಗೇ ಸಾರುವ ಪ್ರಸ್ಥಾನತ್ರಯ ಭಾಷ್ಯಗಳನ್ನು ನಮ್ಮೆಲ್ಲರಿಗೋಸ್ಕರ ಬರೆದು 32ನೇ ವಯಸ್ಸಿನವರೆಗೆ ಇಡೀ ಭಾರತವನ್ನು ಸಂಚರಿಸಿ ಪರಮ ಪುರುಷಾರ್ಥದ ಮಹತ್ವವಾದ ಬ್ರಹ್ಮವಿದ್ಯೆಯನ್ನು ಸಾರಿದ ವೈರಾಗ್ಯ ಚಕ್ರವರ್ತಿ. ಬಾಲಶಂಕರನ ದೃಷ್ಟಿ ಅಪರಿಮಿತ, ಅದ್ಭುತ. ತಮ್ಮ ಭಾಷ್ಯದಲ್ಲಿ ತತ್ವ ಪ್ರಕಾಶಕನಾಗಿ, ವೈದ್ಯನಾಗಿ, ಮನಃಶಾಸ್ತ್ರಜ್ಞನಾಗಿ, ಕವಿಯಾಗಿ, ಭೂಗರ್ಭಶಾಸ್ತ್ರಜ್ಞನಾಗಿ, ಆದರ್ಶ ಯತಿಯಾಗಿ, ಶ್ರೇಷ್ಠವಾದಿಯಾಗಿ ಮೆರೆದಿರುವ ಧೀರ ಧೀಮಂತ ಸದ್ಗುರು ಬಾಲಶಂಕರ. ಇಂತಹ ಗುರುವನ್ನೇ ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರುರ್ ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಎಂದು ಮುಂತಾಗಿ ಕೊಂಡಾಡಿರುವರು. ಇಂತಹ ಸದ್ಗುರುವಿಗೆ ಜಯವಾಗಲಿ. ಮಾನವ ಕುಲ ಸುಖ ಶಾಂತಿಯಿಂದ ಬಾಳಲಿ. ಎಲ್ಲರೂ ಆತ್ಮಜ್ಞಾನವನ್ನು ಹೊಂದುವಂತಾಗಲಿ. ಕೇಳೋಣ ಕಾಲಟಿ ಭಾಗ್ಯದ ಬಾಲನಿಗೆ.